ಒಂದು ಸ್ವಿಚ್ ವರ್ಡ್ ಟೀಚ್ ಮಾಡ್ತೀನಿ ನಾನು ಇವತ್ತು. ಸ್ವಿಚ್ ವರ್ಡ್ ಅಂದ್ರೆ ಏನು? ಸ್ವಿಚ್ ವರ್ಡ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದೊಂಥರ ಸ್ವಿಚ್ ಬೋರ್ಡ್ ತರ. ಸ್ವಿಚ್ ವರ್ಡ್ ಹೇಗೆ ಕೆಲಸ ಮಾಡ್ತದೆ ಗೊತ್ತಾ? ನಮ್ಮ ಮೈಂಡಲ್ಲಿ ಒಂದು ಯಾವುದನ್ನ ಒಂದು ವರ್ಡ್ ಪದೇ ಪದೇ ನಾವು ಅದು ನೆನಪಿಟ್ಕೊಂಡ್ರೆ ಆ ರೀತಿ ಪ್ರಕಂಪನಗಳು ಹೆಚ್ಚಾಗಿ ಆ ರೀತಿ ಸೊಲ್ಯೂಷನ್ಸ್ ನಮ್ಮ ಜೀವನದಲ್ಲಿ ಕಾಣಿಸ್ತಾ ಇರ್ತದೆ. ನೋಡ್ಕೊಳ್ಳಿ, ಉದಾಹರಣೆಗೆ ಒಂದು ವರ್ಡ್ನ ಹೇಳ್ತೀನಿ. ಸೊ ಯಾರಾದರೂ ಒಬ್ರು ನಮಗೆ ಸಹಾಯ ಮಾಡಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ ಪದಕ್ಕೆ ಎಷ್ಟು ಪವರ್ ಇದೆ ಗೊತ್ತಾ? ಅವ್ರು ಕೇಳಿದ ತಕ್ಷಣವೇ ಒಂಥರ ಅವರಲ್ಲಿ ಶಾಂತಿ, ನಿಮ್ಮಲ್ಲಿ ಆನಂದ. ನಿಮಗೂ ಆನಂದ, ಅವ್ರಿಗೂ ಆನಂದ. ಕೇಳಿರುವಂಥ ಅವರು ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಓ, ನನಗೆ ಥ್ಯಾಂಕ್ ಯು ಹೇಳಿದಾರಲ್ಲಪ್ಪ ಅಂತ. ಅಲ್ಲಿ ನೋಡಿ ಎಷ್ಟು ಪ್ರಕಂಪನಗಳ ವ್ಯತ್ಯಾಸ ಬರುತ್ತೆ ಅಂತಂದರೆ, ಅಷ್ಟುವರೆಗೂ ಆ ಫೀಲಿಂಗೇ ಇಲ್ಲ ನಿಮ್ಮ ಇಬ್ಬರ ಮಧ್ಯದಲ್ಲಿ. ನೀವು ಯಾವಾಗ ಈ ಪದ ಬಲಿಸ್ತಿರೋ ತಕ್ಷಣವೇ ಅಲ್ಲಿಂದ ರೆಸ್ಪಾನ್ಸ್ ಬರುತ್ತೆ. ಆಯ್ತಾ? ಇಂಥ ಪದಗಳು ಉಪಯೋಗಿಸೋಕ್ಕೆ ನಾವು ತುಂಬ ಹಿಂಜರಿಕೆವಾಗಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಲ್ಲ. ಅದಕ್ಕೆ ಸರಿಯಾದ ಫಲಿತಗಳು ಬರೋದಿಲ್ಲ. ಅದಕ್ಕೆ ಈ ಸ್ವಿಚ್ ವರ್ಡ್ಸ್ ಅಂತ ಕಂಡುಹಿಡಿದ್ದಾರೆ. ಈ ಸ್ವಿಚ್ ವರ್ಡ್ಸು ಸಪ್ರೇಟಾಗಿ ಒಂದು ಹೇಳ್ಬೇಕಂದ್ರೆ 200ವರೆಗೂ ಸ್ವಿಚ್ ವರ್ಡ್ಸ್ ಇದೆ. ವಿಧ ವಿಧ ಸ್ವಿಚ್ ವರ್ಡ್ಸ್ ಇದೆ, ಕಾಂಬಿನೇಷನ್ಸು ಇದೆ. ಒಂದೇ ವರ್ಡ್ ಅಲ್ಲ. ಥ್ಯಾಂಕ್ ಯು ಅಂದರೆ 2 ಪದಗಳು. ಅದೇ ರೀತಿಯಲ್ಲಿ ಅನೇಕ ಪದಗಳಿದೆ. ಇವತ್ತಿನ ಸ್ವಿಚ್ ವರ್ಡ್ ನಾನು ಟೀಚ್ ಮಾಡ್ತಾ ಇರೋದು ನೋಡ್ಕೊಳ್ಳಿ. ಈ ಏನಾಗತ್ತಂದರೆ, ತುಂಬ ಜನ ಒಂದು ಮ್ಯಾರೇಜ್ ಆಯಿತಾ, ಅಂದರೆ ಮದುವೆ ಆಗಬೇಕಂತ ಆಸೆ ಇರುತ್ತೆ. ಮದುವೆ ಸರಿಯಾಗಿ ಆಗ್ತಾ ಇಲ್ಲ, ಮದುವೆ ಸರಿಯಾದ ಸಮಯ ಬರ್ತಾ ಇಲ್ಲ ಅದಕ್ಕೆ, ಅಲ್ವಾ? ಒಂದು ಒಳ್ಳೆ ರಿಲೇಷನ್ಶಿಪ್ ಸಿಗಬೇಕು, ಒಂದು ಒಳ್ಳೆ ಮದುವೆ ಆಗಬೇಕು, ಒಳ್ಳೆ ಗಂಡ ಹೆಂಡತಿ ಸಿಗಬೇಕು, ಇಬ್ರಿಗಿಬ್ರು ಲೈಫ್ ಪಾರ್ಟ್ನರ್ ಸಿಗಬೇಕು ಅಂತ ಆ ರೀತಿಯಲ್ಲಿ ಅನ್ಕೊಂಡಿದ್ರೆ ಅದಕ್ಕೇನು ಗೊತ್ತಾ? ಇದೊಂಥರ ಲೈಫ್ ಪಾರ್ಟ್ನರ್ ಅಂದರೆ ಒಂದು ಸೋಲ್ ಮೇಟ್ ಸಿಗಬೇಕು. ಸೋಲ್ ಮೇಟ್ ಅಂದರೆ ನಿಮ್ಮ ಆತ್ಮೀಯ ವ್ಯಕ್ತಿ ಸಿಗಬೇಕು ನಿಮಗೆ. ಅದು ಗಂಡ ಹೆಂಡತಿ ಆಗ್ಬೋದು, ಹೆಣ್ಣು ಗಂಡು ಆಗ್ಬೋದು, ಗಂಡು ಹೆಂಡಿಗೆ ಆಗ್ಬೋದು, ಯಾವುದೇ ಇರಲಿ, ಫಿಮೇಲ್ ಮೇಲ್ ಅಲ್ವಾ? ಸ್ತ್ರೀಗೆ ಪುರುಷನಿಗೆ ಆ ರೀತಿಯಲ್ಲಿ ಆತ್ಮೀಯತ ಇರುವಂಥ ವ್ಯಕ್ತಿಗಳು ಸಿಗಬೇಕು. ಜೀವನ ತುಂಬ ಆರೋಗ್ಯವಾಗಿ, ಆನಂದವಾಗಿ, ಸುಧಾರವಾಗುತ್ತೆ. ಯಾವುದೇ ರೀತಿಯಲ್ಲಿ ಅಡೆತಡೆಗಳಾಗೋದಿಲ್ಲ. ಸೊ ಒಂಥರ ಪ್ರಶಾಂತವಾದ, ಶಾಂತಿಯುತವಾದ, ಆನಂದದ ಜೀವನ ನಡೆಸ್ಬೋದು ಅಲ್ವಾ? ಸೊ ಅದಕ್ಕೆ ಇಲ್ಲಿ ಏನಾಗುತ್ತಂದರೆ ಸ್ವಲ್ಪ ಸ್ವಿಚ್ ವರ್ಡ್ಸ್ ಇದೆ. ಈ ಸ್ವಿಚ್ ವರ್ಡ್ಸ್ ಅಂದರೆ ಮ್ಯಾರೇಜ್ ಮ್ಯಾನಿಫೆಸ್ಟ್ ಆಗೋಕ್ಕೆ ಆ ಸ್ವಿಚ್ ವರ್ಡ್ಸು ಅದನ್ನು ಯಾವ ರೀತಿಯಲ್ಲಿ ಅಂತಂದರೆ ಹೇಳ್ತಾರೆ, ಮ್ಯಾರೇಜ್ ಇಸ್ ನಾಟ್ ಎ ಜಸ್ಟ್ ಸೋಷಿಯಲ್ ಕಾಂಟ್ಯಾಕ್ಟ್, ಇಟ್ ಇಸ್ ಎ ಸೋಲ್ ಲೆವೆಲ್ ಅಲೈನ್ಮೆಂಟ್ ಅಂತ ಹೇಳ್ತಾರೆ. ನೋಡಿ, ಸೋಲ್ ಲೆವೆಲ್ ಅಲೈನ್ಮೆಂಟ್ ಅಂತ ಹೇಳ್ತಾರೆ. ಸೊ ಅವಾಗ ಅಂಥ ವೈಬ್ರೇಷನ್ ಅನ್ನು, ಆ ಮ್ಯಾರೇಜ್, ಆ ವೈಬ್ರೇಷನ್, ಆ ಅದ್ಭುತವಾದ ಮ್ಯಾನಿಫೆಸ್ಟೇಷನ್ ಆಗಬೇಕಂದ್ರೆ ಅದಕ್ಕೂ ಒಂದು ರೀತಿಯಲ್ಲಿ ಹೇಗಿರ್ತದೆ ಅಂದರೆ ಎಮೋಷ್ನಲ್ ಸೇಫ್ಟಿ ಮತ್ತು ಕಮಿಟ್ಮೆಂಟು ಮತ್ತು ಡಿವೈನ್ ಟೈಮಿಂಗ್ ಇವೆಲ್ಲನೂ ಹೊಂದಬೇಕಂದ್ರೆ ಖಂಡಿತ ಸ್ವಲ್ಪ ಸ್ವಿಚ್ ವರ್ಡ್ಸ್ ಇದೆ. ಈ ಸ್ವಿಚ್ ವರ್ಡ್ಸ್ನು ಏನು ಮಾಡ್ತದೆ ಅಂದರೆ ವೈಬ್ರೇಷನ್ಸ್ನು ಸರಿಪಡಿಸ್ತದೆ. ಅರ್ಥ ಆಯ್ತಾ? ಸೊ ಯಾವ ರೀತಿಯಲ್ಲಿ ಅಂತಂದರೆ ಒಂಥರ ಇಬ್ಬರು ವ್ಯಕ್ತಿಗಳು ಅವರ ವೈಬ್ರೇಷನ್ಸು ಒಂದಾಗೋ ಥರ, ಮತ್ತು ಅವರ ಆರ ಅಂದರೆ ಅವ್ರ ಸುತ್ತು ಇರೋಂಥ ಆರ. ಈ ಉದಾಹರಣೆಗೆ ಈ ಸ್ವಿಚ್ ವರ್ಡ್ಸ್ ಯಾರು ಬಳಸ್ತಾ ಇದ್ದಾರೋ ಅವ್ರ ಸುತ್ತು ಇರೋಂಥ ಪ್ರಭಾವಲಿ ಆರ ಆಟೋಮೆಟಿಕ್ ಕರೆಕ್ಷನ್ಗೆ ಬರುತ್ತೆ, ಕರೆಕ್ಷನ್ ಆಗತ್ತೆ. ಕರೆಕ್ಷನ್ ಆಗಿದ ಮೇಲೆ ಆಟೋಮೆಟಿಕ್ ಅವ್ರು ಸಿಗೋಂಥ ಪಾರ್ಟ್ನರು, ಆ ಸೋಲ್ಮೇಟು, ಆ ಸೋಲ್ ಪಾರ್ಟ್ನರು, ಆ ಲೈಫ್ ಪಾರ್ಟ್ನರು ಸರಿಯಾದ ವ್ಯಕ್ತಿ ಸಿಗ್ತಾರೆ. ಆಯಿತಾ? ಇದು ಹೇಳ್ತಾ ಹೋಗಿ ಸಾಕು. ಏನು ಈ ಸ್ವಿಚ್ ವರ್ಡು, ಈ ಕಾಂಬಿನೇಷನ್ ಏನು ಅಂತಂದರೆ, ಅಂದರೆ ಖಂಡಿತವಾಗಿ ನೀವು ಒಂದು ಒಳ್ಳೆ ಡಿವೈನ್ ಪಾರ್ಟ್ನರನ್ನು, ಓಕೆ, ಒಂದು ಡಿವೈನ್ ಪಾರ್ಟ್ನರನ್ನು ನೀವು ಇನ್ವೈಟ್ ಮಾಡಬೇಕಂದ್ರೆ ಈ ಸ್ವಿಚ್ ವರ್ಡ್ ಉಪಯೋಗಿಸ್ಕೊಳ್ಳಿ. ಬೇಕಂದರೆ ನೀಟಾಗಿ ಬರ್ಕೊಳ್ಳಿ, ಇಲ್ಲಾಂದರೆ ಮತ್ತೆ ಟೈಪ್ ಮಾಡಿ ಕಳಿಸ್ಬೇಕಾಗತ್ತೆ. ಇಲ್ಲಾಂದರೆ ಇಂಗ್ಲೀಷಲ್ಲಿ ಬರ್ಕೊಂಡಾಗಿದ್ದರೆ ಇಂಗ್ಲೀಷ್ ಮಾತ್ರವೇ ಇದೆ, ಇದು ಏನು ಕನ್ನಡ ಪದಗಳು ಸಿಗೋದಿಲ್ಲ ಇದಕ್ಕೆ. ಸೊ ಸಿಗತ್ತೆ, ಬಟ್ ಆದರೆ ಅರ್ಥ ಬರೋದಿಲ್ಲ. ಇಲ್ಲಿ ಇಂಗ್ಲೀಷ್ ಪದಗಳು ಮಾತ್ರ ನೀಟಾಗಿ ಬರ್ಕೊಳ್ಬೇಕಾಗತ್ತೆ. ನೋಡಿ, ಈ ಕಾಂಬಿನೇಷನ್ ಆಫ್ 1 2 3 4 5 ಪದಗಳು, 6 ಪದಗಳು. ಓಕೆ, ಏನಂತಂದರೆ ಥ್ಯಾಂಕ್ ಯು ಅಂತ ಇದೆಯಲ್ಲ, ಆ ರೀತಿಯಲ್ಲಿ ನೋಡಿ. ರೀಚ್, REACH, ರೀಚ್ ಹೈಪನ್ ಮ್ಯಾರೇಜ್, MARRIAGE, ಮತ್ತು ಹೈಪನ್ ಡಿವೈನ್, ಮತ್ತು ಹೈಪನ್ ಟುಗೆದರ್, ಹೈಪನ್ ಲವ್, ಹೈಪನ್ ನೌ, NOW. ಇದು ಒಂದು ಕಾಂಬಿನೇಷನ್. ಯಾರಿಗೆ ಮ್ಯಾರೇಜ್ ಆಗ್ತಾ ಇಲ್ಲ, ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾ ಇಲ್ಲ, ಸೋಲ್ಮೇಟ್ ಸಿಗ್ತಾ ಇಲ್ಲ ಅಂದರೆ, ಡಿವೈನ್ ಪಾರ್ಟ್ನರ್ ಸಿಗ್ತಾ ಇಲ್ಲ ಅಂದರೆ ಇದನ್ನು ಪದೇ ಪದೇ ಹೇಳಬೇಕು. ಯಾವ ರೀತಿಯಲ್ಲಿ ಹೇಳಬೇಕು ನಾನು ಹೇಳ್ತೀನಿ. ಫಸ್ಟು ಈ ಪದಗಳ ಅರ್ಥ ತಿಳ್ಕೊಳ್ಳೋಣ.
ರೀಚ್ ಅಂದರೆ ಏನಂದರೆ ರೀಚ್. ಸೊ ನಿಮ್ಮನ್ನು ನಿಮ್ಮ ಗೋಲ್, ನಿಮ್ಮ ಏನು ನಿಮ್ಮಲ್ಲಿದೆ, ಒಂದು ಲಕ್ಷ್ಯ ಏನಿದೆ ಆ ಗೋಲ್ ಕಡೆ ಕರ್ಕೊಂಡು ಹೋಗೋದು ರೀಚ್ ಅಂದರೆ. ಅದಕ್ಕೆ ಅರ್ಥ, ಆ ಶಬ್ದಕ್ಕೆ ಅರ್ಥ ಅದು. ಆಯಿತಾ? ಮ್ಯಾರೇಜ್ ಅಂದರೆ ಮ್ಯಾರೇಜ್ ಅಂದರೆ ಸೊ ನಿಮ್ಮಲ್ಲಿ ಅಂಥ ವೈಬ್ರೇಷನ್ಸ್ ಅಂದರೆ ಇನ್ನೊಬ್ಬರು ಲೈಫ್ ಪಾರ್ಟ್ನರ್ ಜೊತೆಗೆ ಸೇರಬೇಕಂದ್ರೆ ನಿಮ್ಮಲ್ಲಿ ಒಂದು ವೈಬ್ರೇಷನ್ಸ್ನು ಉತ್ಪನ್ನ ಮಾಡಬೇಕು. ಅದು ಮ್ಯಾರೇಜ್ ಅಂತದ್ದು ಉತ್ಪನ್ನ ಮಾಡುತ್ತೆ. ಆಯಿತಾ? ಡಿವೈನ್ ಅಂತ ಒಂದು ಪದ ಇದೆ ಇಲ್ಲಿ. ಏನಂತಂದರೆ ಡಿವೈನ್ ಅಂದರೆ ಅದಕ್ಕೆ ಅರ್ಥ ಏನು ಬರುತ್ತೆ ಅಂದರೆ ಒಂದು ದೈವೀಕೆಯ ಆ ಸಮಯವನ್ನು ಇನ್ವೈಟ್ ಮಾಡ್ತಾ ಇದ್ವಿ ನಾವು. ಅಂದರೆ ಆ ದೈವ ಕ್ಷಣಗಳು ಬರಬೇಕು, ಆ ಕ್ಷಣಗಳು ಬಂದ್ರೇ ಅದು ಸೆಟ್ ಆಗೋದು ಮ್ಯಾರೇಜ್ ಅಲ್ವಾ? ಅದನ್ನು ಡಿವೈನ್ ಶಕ್ತಿಯನ್ನು ನಾವು ಆ ಡಿವೈನ್ ಆ ಜೋಕ್ಯವನ್ನು ಅಂದರೆ ಒಂಥರ ಹೇಳ್ಬೇಕಂದ್ರೆ ಡಿವೈನ್ ಇಂಟರ್ಫರೆನ್ಸನ್ನು ನಾವು ಇನ್ವೈಟ್ ಮಾಡ್ತಾ ಇದ್ವಿ ಇಲ್ಲಿ. ಆಯಿತಾ? ಟುಗೆದರ್, ಲವ್, ನವ್ ಅಂತ ಈ ಮೂರು ಪದಗಳು ಒಂದೇ ಅರ್ಥ ಇದೆ. ಓಕೆ ಅಂತಂದರೆ ಈಗ ಈ ಸಮಯದಲ್ಲಿ ಆ ಎರಡು ಪಾರ್ಟ್ನರ್ಸು ಏನಾಗಬೇಕು, ಯೂನಿಯನ್ ಆಗಬೇಕು, ಒಟ್ಟೆ ಆಗಬೇಕು ಅಂಥದ್ದು. ಆ ರೀತಿಯಲ್ಲಿ ಅಂಥ ಸಿಚುವೇಶನ್ ಬರಬೇಕಂತ ಈ ಮೂರು ಪದಗಳು ಸೇರಿ ಟುಗೆದರ್, ಲವ್, ನವ್ ಈ ಮೂರು ಪದಗಳ ಅರ್ಥ ಆಗಿರುತ್ತೆ. ಅಂದರೆ ಈ ಮೂಮೆಂಟಲ್ಲಿ ಇಬ್ಬರು ಸೇರಬೇಕು, ಇಬ್ಬರು ಅಲ್ಲಿ ಜೋಡಿ ಆಗಬೇಕು ಅಂತ ಒಂದು ಉದ್ದೇಶದಿಂದ ಒಂದು ಅದ್ಭುತವಾದ ಆ ಮೀನಿಂಗನ್ನು ಈ ಮೂರು ಪದಗಳು ಸೇರಿ ಹೊಂದಿದೆ. ಅದು ಅರ್ಥ ಮಾಡ್ಕೊಳ್ಳಿ. ಇಷ್ಟ ಆಯಿತು. ಈಗ ಇದು ಹೇಗೆ ಹೇಳೋದು, ಯಾವ ರೀತಿಯಲ್ಲಿ ಅಭ್ಯಾಸ ಮಾಡೋದು ಅಂತಂದರೆ ಒಂದು ದಿನಕ್ಕೆ 108 ಸರಿ ಇದನ್ನು ಚಾಂಟ್ ಥರ ಮಾಡ್ಬೋದು, ಮಂತ್ರ ಥರ ಹೇಳ್ಬೋದು. ಎಸ್ಪೆಷಲಿ ಫ್ರೈಡೇ ದಿವಸ ಹೇಳಕ್ಕೆ ಹೇಳ್ತಾ ಇದ್ದಾರೆ. ಅದು ವೀನಸ್ ಡೇ. ವೀನಸ್ ಅಂತ ಗ್ರಹ ಇದೆಯಲ್ಲ, ಆ ಗ್ರಹ ಆ ದಿನ ಅದು ಆ್ಯಕ್ಚುಲಿ ಫ್ರೈಡೇ ದಿನ. ಅದಕ್ಕೋಸ್ಕರ 108 ಸರಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಒಂದು ಜರ್ನಲ್ ತಗೊಂಡು, ಒಂದು ಬುಕ್ ತಗೊಂಡು ಅದರಲ್ಲಿ ಈ ಈ ಒಂದು ಏನು ಹೇಳಿದ್ವೋ ಸ್ವಿಚ್ ವರ್ಡ್ ಕಾಂಬೋ ಹೇಳಿದ್ವೋ ಅದನ್ನು ರೆಡ್ ಇಂಕಲ್ಲಿ ಬರೀಕು ಅಂತ ಹೇಳ್ತಿದ್ದಾರೆ. ರೆಡ್ ಇಂಕಲ್ಲಿ ಕೆಂಪು ಪೆನ್ನಲ್ಲಿ ಕೆಂಪು ಕಲರಲ್ಲಿ ಬರ್ಕೋಬೇಕು ಅಂತ ಹೇಳಿದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆಯಿತಾ? ಆಮೇಲೆ ಇನ್ನೊಂದೇನೆಂದರೆ ಒಂದು ನೀರನ್ನು ತಗೊಳ್ಳಿ, ಒಂದು ಬಾಟಲ್ಗೆ ನೀರು ತಗೊಂಡು ಆ ನೀರಿಗೆ ಆ ಬಾಟಲ್ಗೆ ಇಂಥ ಒಂದು ಸ್ವಿಚ್ ವರ್ಡ್ ಬರೆದುಬಿಟ್ಟು ಅದ್ರ ಮೇಲೆ ಅಂಟಿಸ್ಬಿಡಿ. ಇಲ್ಲಾಂದರೆ ಆ ನೀರು ಮುಂದೆ ಇದನ್ನು ಒಂದು 10 ಸರಿ 15 ಸಾರಿ ಹೇಳಿ. ಇದನ್ನು ಹೇಳ್ಬಿಟ್ಟು ಆ ನೀರನ್ನು ಮಲ್ಕೊಳ್ಳೋಕೆ ಮುಂಚೆ ಕುಡಿಬೇಕು, ಲಾಸ್ಟ್ ಬಿಫೋರ್ ಗೋಯಿಂಗ್ ಟು ಬೆಡ್ ನೈಟ್. ಇಷ್ಟು ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾದ ಫಲಿತ ಸಿಗತ್ತೆ. ಯಾವುದಕ್ಕೆ? ಮ್ಯಾರೇಜ್ ಅಂತದ್ದು ಮ್ಯಾನಿಫೆಸ್ಟೇಷನ್ ಅಂದರೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರು ಸಿಗಬೇಕಂತಂದರೆ. ಇದರಲ್ಲಿ ಇನ್ನೂ ಅನೇಕ ಸ್ವಿಚ್ ವರ್ಡ್ಸ್ ಇದೆ. ಇದೊಂದು ಇವತ್ತಿನ ಕ್ಲಾಸ್ಗೆ ಈ ಸ್ವಿಚ್ ವರ್ಡು ತಿಳ್ಕೊಳ್ಳಿ, ಅಭ್ಯಾಸ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ರೈಟ್.